ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರ ಆತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ 2ನೇ ಕೊರಿಂಥಿ ದೇವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. 2 ಕೊರಿಂಥಿಯನ್ಸ್ ಚಾಪ್ಟರ್ 6 ವರ್ಸ್ 1. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸ್ತೇವೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಚ್ಚರಿಸ್ತೇವೆ. ಈ ವಾಕ್ಯದ ಕೃಪೆ ಎಂದರೆ ಅರ್ಥ ಏನು ಎಂಬುದಾಗಿ ನಾವು ಅನೇಕ ಅರ್ಥಗಳು ಹೊಸ ನಂಬಿಕೆಯಲ್ಲಿ ಕೃಪೆ ಎಂಬ ಪದಕ್ಕೆ ಅನೇಕ ಅರ್ಥಗಳುಂಟು. ಇಲ್ಲಿ ಅಪೊಸ್ತಲ ಪೌಲನು ಇಲ್ಲಿ ಕೃಪೆ ಎಂಬ ಅರ್ಥವಾಗಿದೆ. ದೇವರಿಗೆ ಕೊಟ್ಟ ವರಗಳನ್ನು, ದೇವರು ಕೊಟ್ಟ ಸೇವೆಯನ್ನು, ಆ ಅಭಿಷೇಕವನ್ನು ವ್ಯರ್ಥ ಮಾಡಬಾರ್ದು ಮೇಲೆ ನಾನು ಎಚ್ಚರಿಸ್ತೇನೆ. ಇದರ ಕುರಿತು ಅನೇಕ ಕೃಪೆ ಎಂಬ ಬಗ್ಗೆ ನಾವು ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ಕೊಟ್ಟ ವರಗಳನ್ನು ಉಪಯೋಗಿಸುವವರು ಆಗಬೇಕು. ಪೇತ್ರನು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನವರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಇಲ್ಲಿ ಅಪೊಸ್ತಲ ಪೇತ್ರನು ಹೇಳ್ತಾನೆ, ದೇವರು ಪ್ರತಿಯೊಬ್ಬರಿಗೆ ತನ್ನ ಪವಿತ್ರಾತ್ಮನು ತನ್ನ ಚಿತ್ತದ ಪ್ರಕಾರ ಒಂದೊಂದು ವರವನ್ನು ಕೊಟ್ಟಿದ್ದಾನೆ. ಈ ವರಕ್ಕೆ ಕೃಪೆ ಎಂದು ಕರೆಯಲ್ಪಟ್ಟಿದೆ. ಕೆಲವರಿಗೆ ದೇವರು ಸೇವೆ ಕೊಟ್ಟಿದ್ದಾನೆ, ಕೆಲವರಿಗೆ ತಾಳಂತು ಕೊಟ್ಟಿದ್ದಾರೆ. ಇದು ಕೃಪೆ ಅಂದರೆ ಏನೋ ದೇವರಿಂದ ಒಂದು ಕೃಪೆ ಅಥವಾ ವರ ಅಥವಾ ತಾಳಂತು, ಆ ಸೇವೆಯನ್ನು ಪಡೆದರೆ ದೇವರ ಮಹಿಮೆಗೋಸ್ಕರ, ಎಲ್ಲರ ಸೇವೆಗೋಸ್ಕರ ಅದನ್ನು ಉಪಯೋಗ ಮಾಡಬೇಕೆಂಬುದಾಗಿ ಪೇತ್ರನು ಹೇಳ್ತಾನೆ. ಅಲ್ಲಿ ಅಪೊಸ್ತಲ ಹೇಳ್ತಾನೆ, ನೀವು ಏನೋ ದೇವರಿಂದ ಒಂದು ಆ ಅಭಿಷೇಕ ಉಂಟಾ, ತಾಳಂತು, ಅದು ಎಂದಿಗೂ ವ್ಯರ್ಥ ಮಾಡಿಕೊಳ್ಳಬಾರ್ದು. ಯೇಸು ಕ್ರಿಸ್ತನ ಒಟ್ಟಿಗೆ ಜೊತೆ ಸೇವಕರಾಗಿ ಅದು ಸೇವೆ ಮಾಡಬೇಕೆಂಬುದಾಗಿ ಅಪೊಸ್ತಲ ಪೌಲನು ಎಚ್ಚರಿಕೆ ಕೊಡುತ್ತೇನೆ. ಈಗ ನೋಡ್ತೇವೆ ಅದು ಉಪಯೋಗ ಮಾಡಿದ್ರೆ ಏನಾಗ್ತದೆ. ನಾನು ನೋಡ್ತೇವೆ ಮತ್ತಾಯನ ಬರೋ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 24ರಿಂದ 30ನೇ ವಾಕ್ಯ ತನಕ. ತರುವಾಯ ಒಂದೇ ತಾಳಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವನು, ನೀನು ತೂರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಲ್ಲನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಾಳಂತು ತೆಗೆದು 10 ತಾಳಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು, ಕಟಕಟನ ಹಳ್ಳು ಕೊಡಿಯನು ಇರುವವು. ಇಲ್ಲಿ ನೋಡ್ತೇವೆ ಅಪೊಸ್ತಲ ಪೌಲನು ಆ ಕೃಪೆ ವ್ಯರ್ಥ ಮಾಡಬಾರದು ಯಾಕೆ ಹೆಸರು ಕೊಡ್ತೇನೆ. ನಾವು ನೋಡ್ತೇವೆ ಇಲ್ಲಿ ಯೇಸು ಕ್ರಿಸ್ತನು ಇಲ್ಲಿ ಸಾಮರ್ಥ್ಯ, ಯೇಸು ಕ್ರಿಸ್ತನ ಪ್ರತಿಯೊಬ್ಬರಿಗೆ ಅವರ ಸಾಮರ್ಥ್ಯ ಪ್ರಕಾರ ಒಂದೊಂದು ತಾಳಂತು ಅಥವಾ ಒಂದು ವರ, ಒಂದು ಸೇವೆದು ಕೃಪೆಯನ್ನು ಕೊಟ್ಟಿದ್ದಾನೆ. ಏನು ನಿಮಗೆ ಕೆಲವರಿಗೆ 1 ತಾಳಂತು ಕೊಟ್ಟಿದ್ದಾನೆ, ಕೆಲವರು 5, ಕೆಲವರಿಗೆ 2 ಹೀಗೆ ಕೊಟ್ಟೆ. ನಾವು ಈ ಸಾಮಾನ್ಯ ನೋಡ್ತೇವೆ. ಇಲ್ಲಿ 1 ತಾಳಂತಿದ್ದವನು ಅದನ್ನು ಬಚ್ಚಿಟ್ಟುಕೊಂಡು ಅದನ್ನು ಉಪಯೋಗ ಮಾಡೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಯಾರು ತಮಗೆ ಕೊಟ್ಟ ಕೃಪೆಯನ್ನು, ಕೊಟ್ಟ ವರಗಳನ್ನು ಉಪಯೋಗ ಮಾಡೋದಿಲ್ಲ, ಈ 1 ತಾಳಂತು ಬಚ್ಚಿಟ್ಟ ಅವನಿಗೆ ಹೇಗೆ ಕಠಿಣ ಶಿಕ್ಷೆ ಬಂತು, ಆ ರೀತಿ ದೇವರು ಕೊಟ್ಟ ವರವನ್ನು
ಆ ಕೃಪೆಯನ್ನು ಉಪಯೋಗ ಮಾಡದಿದ್ದರೆ ದೇವರ ಶಿಕ್ಷೆಗೆ ನೀವು ಒಳಪಡುತ್ತೀರಿ. ಯೇಸು ಕ್ರಿಸ್ತನ ರೂಪಾಂತರವನ್ನು ಕೈ ಬೀಳಪಡುತ್ತೀರಿ. ನೀವು ಪರಲೋಕ ಹೋಗಲಿಕ್ಕೆ ಪ್ರೇರೆ ಅದು ಅಡ್ಡಿ ಮಾಡ್ತಾ ಇದಕ್ಕೋಸ್ಕರ ದೇವರು ಕೊಟ್ಟ ವರವನ್ನು ಪ್ರೇರೆ ದೇವರ ಮಹಿಮೆಗಾಗಿ ನೀವು ಉಪಯೋಗ ಮಾಡಬೇಕು. ಅದನ್ನು ವ್ಯರ್ಥಪಡಿಸಬೇಕಾದ್ರೆ ದೇವರು ಪ್ರತಿಯೊಬ್ಬರ ಲೆಕ್ಕ ಕೇಳ್ತಾನೆ. ಎಂದಿಗೂ ಬಚ್ಚಿಟ್ಟರೆ ಹೇಗೆ ಆ ಒಂದು ಸೇವಕನಿಗೆ ಹೇಗೆ ಕಠಿಣ ಶಿಕ್ಷೆ ಬಂದು ಆ ರೀತಿ ದೇವರ ಶಿಕ್ಷೆ ಒಳಪಡುತ್ತೀರಿ. ಅದಕ್ಕೆ ಅಪ್ಪಸ್ಪಡುತ್ತೇನೆ. ಏನು ನೀವು ಹೊಂದಿದ್ದೀರೋ ದೇವರ ಮಹಿಮೆಗೋಸ್ಕರ ಬೇರೆಯವರ ಸೇವೆಗೋಸ್ಕರ ಅದು ಉಪಯೋಗ ಮಾಡಬೇಕೆಂಬುದಾಗಿ ಎಚ್ಚರಿಕೆ ಕೊಡುತ್ತಾನೆ. ಈಗ ಎರಡನೇ ಸಂಘ ನೋಡ್ತೇವೆ, ದಿನಾಲು ಪ್ರಾರ್ಥನೆ ಮೂಲಕ ಕೃಪೆಯನ್ನು ಹೊಂದಿಕೊಳ್ಳಬೇಕು. ಇಲ್ಲಿ ಕೃಪೆ ಎಂದರೆ ಪವಿತ್ರಾತ್ಮ ಅಭಿಷೇಕವಾಗಿದೆ, ಆತನ ಅಪರಿಮಿತವಾದ ಕರುಣೆಯಾಗಿದೆ, ಆತನ ಸಹಾಯವಾಗಿದೆ, ಆತನ ಆಶೀರ್ವಾದ, ಆರ್ಥಿಕ ಸಮೃದ್ಧಿ, ಇದಕ್ಕೆಲ್ಲ ಕೃಪೆ ಎಂದು ಹೊಸ ಕರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತೀವಿ, ನೀವು ದಿನಾಲು ಪ್ರಾರ್ಥನೆ ಮುಖಾಂತರ ದೇವರ ಕೃಪೆ ಹೊಂದಿಕೊಳ್ಳಬೇಕು. 15-16 ವಾಕ್ಯದಲ್ಲಿ ನಾವು ನೋಡ್ತೇವೆ, ಹಾಗಾದರೇನು ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾ ಅಧೀನರಾಗಿದ್ದು ನಾವು ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ಧರ್ಮಶಾಸ್ತ್ರದಲ್ಲಿ ಪಾಪ ಮಾಡುವವರಿಗೆ ಯಜ್ಞ ಕೊಡಲಿಕ್ಕಿತ್ತು. ಇವತ್ತು ಹೊಸ ಮಡಿಕೆ ಪಾಪ ಮಾಡುವವರಿಗೆ ಯಾವ ಯಜ್ಞ ಸಮರ್ಪಣೆ ಇಲ್ಲ. ಎಷ್ಟು ರಕ್ತ, ಹಾಗಾದರೆ ಎಷ್ಟು ರಕ್ತ ನಮಗೆ ಬೇಕಾದಷ್ಟು ಹಾಗೆ ಸಿಗ್ತದೆ ಅಂದರೆ ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. 16 ವಾಕ್ಯತ್ತದೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತಿದ್ದು ನಿಮ್ಮನ್ನು ಒಪ್ಪಿಸಿಕೊಡುತ್ತೋ ಆ ಯಜಮಾನಿಗೆ ದಾಸರಾಗಿರುವೆಂದು ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ಎಂಬ ವಿಧಿಯವತಿಗೆ ದಾಸರಾದರೆ ನೀತಿಯ ಫಲ. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಯಾರಿಗೆ ದಾಸರಾಗಿದ್ದಾರೆ ಅವರಿಗೆ ನೀವು ಅಧೀನರಾಗ್ತೀರಿ, ಅದು ಆ ಯಜಮಾನಿಗೆ ನೀವು ದಾಸರಾಗ್ತೀರಿ ಎಂದು ಅಪ್ಪಸ್ ಹೇಳ್ತಾನೆ. ಹಾಗಾದರೆ ನೀವು ಪಾಪ ಮಾಡುವುದಾದರೆ ಪ್ರೇರೆ ನೀವು ಪಾಪಕ್ಕೆ ದಾಸರಾಗ್ತೀರಿ ಮತ್ತು ಪಾಪ ಕೊಡುವ ಸಂಬಳ ಮರಣ. ಮರಣ ಎಂದರೆ ದಾಸ್ತವನ್ನು ನೋಡ್ತೇವೆ. ದೇವರು ಏದೇನು ತೋಟದಲ್ಲಿ ಆದಾಮ್ ಮತ್ತು ಅವ್ವಲನ್ನು ದೇವರು ಏದೇನು ತೋಟವನ್ನು ನೋಡಲಿಕ್ಕೆ ಅದೆಲ್ಲ ಥರದ ಹಣ್ಣುಗಳು ತಿನ್ನಲಿಕ್ಕೆ ಅವರಿಗೆ ದೇವರು ಅಧಿಕಾರ ಕೊಡ್ತಾನೆ. ಅದು ಒಂದು ದೇವರು ಅವರಿಗೆ ಹೇಳ್ತಾನೆ, ಒಳ್ಳೆಯದ ಕೆಟ್ಟದರ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ಅದು ತಿಂದರೆ ನೀವು ಸಾಯುತ್ತೀರಿ, ಮತ್ತು ಉಳಿದೆಲ್ಲ ಹಣ್ಣನ್ನು ತಿನ್ನಲು ಅವರಿಗೆ ದೇವರು ಅನುಮತಿ ಕೊಟ್ಟು. ಇಲ್ಲಿ ನೋಡ್ತೇವೆ, ಯಾವಾಗ ಈ ಆದಾಮ್ ಮತ್ತು ಅವ್ವಲು ಆ ದೇವರು ತಿನ್ನಬಾರ್ದ ಮರದ ಹಣ್ಣು ತಿಂತಿರೋ ಆಗ ಅವರಿಗೆ ಮರಣ ಬಂತು. ಮರಣ ಅಂತ ಬರೆ ಅವರು ಶಾರೀರಿಕವಾಗಿ ಸಾಯಿಲ್ಲ, ಆತ್ಮದಲ್ಲಿ ದೇವರ ಒಂದು ಅನ್ಯೂನ್ಯತೆ ಅವರು ಕಳೆದುಕೊಂಡರು. ನೋಡಿ, ದಿನಾಲೂ ದೇವರು ಅನ್ಯೂನ್ಯತರು ಯಾವಾಗ ಪಾಪ ಮಾಡಿದರು ಅವರಿಗೆ ದೇವರ ಮುಂದೆ ಅವರು ಮುಂದೆ ಹೋಗಲಿ ಭಯಪಟ್ಟು ಅವರು ಅಡಗಿಕೊಂಡರು. ಯಾವಾಗ ನೀವು ಪಾಪ ಮಾಡುತ್ತೀರೋ ಆಗ ದೇವರ ಅನ್ಯೂನ್ಯತೆ ನೀವು ಕಳೆದುಕೊಳ್ಳುತ್ತೀರಿ. ಆ ಒಂದು ಅಸಮಾಧಾನ ಇಲ್ಲಿ ನೋಡಿದ್ರೆ ಆದಾಮ ಅವಳ ಪಾಪ ಮಾಡಿ ನಿಮಿತ್ತವಾಗಿ ಅವರಲ್ಲಿ ಅಸಮಾಧಾನ, ಅವರಿಗೆ ಭಯ, ರೋಗಗಳು, ಚಿಂತೆಗಳು, ನಾನಾ ಥರದ ಶಾಪಗಳು ಅವರ ಮೇಲೆ. ಈ ರೀತಿ ನೀವು ಪಾಪ ಮಾಡುವಾಗ ನೀವು ಕೂಡಲೇ ಶಾರೀರಿಕ ಸಾಯುವುದಿಲ್ಲ ಅಥವಾ ನೀವು ನರಕ ಹೋಗೋದು ಅರ್ಥ ಅಲ್ಲ. ಯಾವಾಗ ನೀವು ಪಾಪಕ್ಕೆ ದಾಸರಾಗ್ತೀರೋ ಆ ಪಾಪವು ನಿಮಗೆ ಅಸಮಾಧಾನ, ಜಿಗುಪ್ಸೆ, ನಿರಾಶೆ, ಚಿಂತೆ, ಭಯ, ರೋಗ, ಕಷ್ಟದ ಮೇಲೆ ಕಷ್ಟ, ಆಪತ್ತು ಮೇಲೆ ಆಪತ್ತು, ಈ ರೀತಿ ಎಲ್ಲ ಬರಲಿಕ್ಕೆ ಅವಕಾಶವನ್ನು ಕೊಡುತ್ತೀರಿ ಪ್ರಿಯರೇ. ಅದಕ್ಕೋಸ್ಕರ ಇದು ಬರಬಾರದು. ನಿಮಗೆ ಯಾವಾಗಲೂ ಸಮಾಧಾನ, ಸಂತೋಷ ಆರಬೇಕಾದರೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ನೀವು ಯೇಸು ಕ್ರಿಸ್ತನನ್ನು ನಂಬಿದ್ದೀರಿ, ಆತ ನಿಮ್ಮ ಕರ್ತನ ಒಡೆಯನು ಎಂಬುದಾಗಿ ಆ ನಂಬಿಕೆಯಿಂದ ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗುವಾಗ ನೀವು ನೀತಿವಂತರಾಗ್ತೀರಿ. ಆ ನೀತಿವಂತರು ಕೊಡೋ ಫಲ ನಾವು ದೇವರು ನೀತಿವಂತನನ್ನು ಆಶೀರ್ವದಿಸ್ತಾನೆ, ನೀತಿವಂತರು ಕಟಾಕ್ಷಿಸ್ತಾನೆ. ನೀತಿವಂತನಿಗೆ ಸಂಭವಿಸಿದ ಕಷ್ಟ ಅನೇಕ ಇದ್ದರೂ ಅವರ ಬೀಜವನ್ನು ಕೇಳುತ್ತಾನೆ. ನೀತಿವಂತರು ಎಂದಿಗೂ ಆಶೀರ್ವದಿಸಿ ಅನೇಕ ವಾಗ್ದಾನಗಳು ನೀತಿವಂತರು ಕೊಡಬೇಡಿ. ಈ ಎಲ್ಲ ನೀತಿವಂತಿಕ ವಾಗ್ದಾನಗಳು ನೀವು ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ಪ್ರೇರೆ ಇಲ್ಲಿ ಅತಿ ಸ್ಪಷ್ಟ ದೇವರ ಕೃಪೆಯುಂಟು. ಎಷ್ಟು ನೀವು ಪಾಪ ಮಾಡಿದರೂ ನಿಮ್ಮ ಪಾಪ ಬರೀ ಯಾವ ಯಜ್ಞ ಬೇಕೆಂದಿಲ್ಲ. ಬರೀ ನೀವು ಕಣ್ಣು ಮುಚ್ಚಿಕೊಂಡು ದೇವ ನಾನು ಪಾಪ ಮಾಡಿದ ಸಮೀಪಿಸಿದ ಹೇಳುವಾಗ ಯೇಸು ರಕ್ತ ನಿಮಗೆ ಪುಕ್ಕಟೆಗೆ ಅದು ನಿಮ್ಮ ರಕ್ತ, ಆ ರಕ್ತ ಎಂಬ ಪಾಪವನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸಿದೆ. ಹಾಗಾದರೆ ಇದು ಉಂಟು, ಪದೇ ಪಾಪವನ್ನು ಮಾಡಬಾರ್ದು. ಮಾಡುವುದಾದರೆ ಪ್ರೇರೆ ಅಪ್ಪಸ್ಕೊಳ್ಳುತ್ತಾನೆ. ಆ ಪಾಪಕ್ಕೆ ದಾಸರೇ ಮರಣ ಬರ್ತದೆ ಅಂದರೆ ನಿಮ್ಮ ಜೀವಿತದಲ್ಲಿರುವ ಅಸಮಾಧಾನ, ಚಿಂತೆ, ಇದೆಲ್ಲ ನಿಮ್ಮ ಕಷ್ಟಗಳು ಸಾಪ ಬರಲಿಕ್ಕೆ ಅವಕಾಶ ಕೊಡುತ್ತೆ. ಹೇಗೆ ಆದಾಮ ಮತ್ತು ಅವ್ವಲು ಪಾಪ ಮಾಡಿದ ನಂತರ ಅವರಿಗೆ ಶಾಪ, ಕಷ್ಟ, ರೋಗಗಳು ಬಂತು ಪ್ರೇರೆ. ಅದರ ಮೊದಲು ಅವರಿಗೆ ಏನೂ ಕಷ್ಟ ದುಃಖ, ಅವರಿಗೆ ಯಾವಾಗಲೂ ಸಂತೋಷದಲ್ಲಿದ್ದರು. ಅವರು ದೇವರ ಸ್ತೋತ್ರ ಮಾಡುತ್ತಾ ಬೇಗ ಹಣ್ಣು ಹಪ್ಪಳು ತಿಂತಿದ್ರು ಪ್ರೇರೆ. ಅದೇ ಪಾಪ ಮಾಡುವ ಆ ರೀತಿ ಕಷ್ಟ, ಸಂಕಟ, ನೋವು ಪ್ರೇರೆ, ದುಃಖಗಳು ಅಥವಾ ಶಾಪ ನಿಮ್ಮಲ್ಲಿ ಬೆನ್ನಟ್ಟಿಕೊಂಡು ಬರ್ತವೆ. ಅದಕ್ಕೆ ಅಪ್ಪಸ್ಕೊಳ್ಳುತ್ತೇನೆ, ನೀವು ನಂಬಿಕೆ ಎಂಬ ವಿಧೇಯತೆ ದಾಸರೇ ನೀತಿವಂತರಾಗ್ತೀರಿ. ನೀತಿವಂತಿಕೆ ಕೊಟ್ಟ ಎಲ್ಲ ವಾಗ್ದಾನಗಳು, ಎಲ್ಲ ಆಶೀರ್ವಾದಗಳು ನೀವು ಹೊಂದಿಕೊಳ್ಳುತ್ತೀರಿ
ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೆ ಕೃಪೆಯನ್ನು ಪಾಪ ಮಾಡಬಾರದು ಎಂಬುದಾಗಿ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮದಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಪುಣ್ಯದಲ್ಲಿ ಅಪೊಸ್ತಲರು ಹೇಳುತ್ತಾನೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು. ಪುನಃ ಅಪೊಸ್ತಲರು, ನೀವು ಶರೀರಾಧೀನ ಸ್ವಭಾವ ಅನಿಸಿಕೊಂಡು ಪಾಪ ಮಾಡಿದರೆ ನೀವು ಆತ್ಮದಲ್ಲಿ ಸಾಯುತ್ತೀರಿ ಅಂದರೆ ಅದು ನಿಶ್ಚಯ, ಅದು ಗ್ಯಾರಂಟಿ. ಈಗ ಆದಾಮ ಮತ್ತು ಹವ್ವಳು ಪಾಪ ಮಾಡಿದ ಕೂಡಲೇ ದೇವರ ಅನ್ಯೋನ್ಯತೆಯಿಂದ ಅವರು ದೂರ ಹೋದವರು ಪ್ರೇರೆ. ಅದಕ್ಕೋಸ್ಕರ ಯಾವಾಗ ನೀವು ಪಾಪ ಮಾಡುತ್ತಾರೋ ದೇವರ ಅನ್ಯೋನ್ಯತೆ ನೀವು ಅನುಭವಿಸಲಿಕ್ಕೆ ಆಗುವುದಿಲ್ಲ, ಶಾಪಗಳು ಬರೋದು ನಿಶ್ಚಯ. ಆದರೆ ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡಿದರೆ ನೀವು ಆತ್ಮದಲ್ಲಿ ಜೀವಿಸಿದಾಗಿದೆ ಪ್ರೇರೆ. ದೇವರ ಕೃಪೆ ಉಂಟು ಎಂಬುದಾಗಿ ಪಾಪವನ್ನು ಮಾಡಬಾರದು. ಆ ಕೃಪೆಯನ್ನು ಕೊಳ್ಳಿಬಿಟ್ಟಿದೆ. ಆ ಪವಿತ್ರಾತ್ಮನು ಪ್ರೇರಣೆಗೆ ಸಹಾಯ ಕೊಡುತ್ತೆ. ಆ ಕೃಪೆಯಿಂದ ಪ್ರೇರೆ ದಿನಾಲು ನಿಮ್ಮ ಶರೀರಾಧೀನ ಸ್ವಭಾವವನ್ನು ನಾಶ ಮಾಡಲಿಕ್ಕೆ ದೇವರು ಕೊಟ್ಟ ಕೃಪೆಯನ್ನು ಉಪಯೋಗ ಮಾಡಿಕೊಂಡು ಪರಿಜೀವನ ಮಾಡಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಯಾಕೆ ಕೃಪೆ ಉಂಟು ಎಂದು ಪಾಪ ಮಾಡಬಾರದು ಎಂಬುದಾಗಿ ರೋಮಾಪುರದ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ರಿಂದ 6ನೇ ವಾಕ್ಯ ತನಕ. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಆಶ್ಚರ್ಯ ಮಾಡುತ್ತೀಯಾ? ಮನಸ್ಸು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ಇಲ್ಲಿ ಕೃಪೆ ಬಗ್ಗೆ ತುಂಬ ಕೃಪೆ ಎಂದರೆ ಅರ್ಥ ಒಂದು ಆತನ ಅಪಾರವಾದ ದಯೆ, ಇದು ಕೃಪೆಯಾಗಿದೆ. ಆತನ ಸಹನ, ದೀರ್ಘಶಾಂತಿ, ಇದು ಕೃಪೆಯಾಗಿದೆ, ದೇವರ ಕೃಪೆಯಾಗಿದೆ ಬರೇ. ಇದಕ್ಕೆ ಅದನ್ನು ಅಸಡೆ ಮಾಡುತ್ತೀಯಾ? ಆ ಕೃಪೆಯನ್ನು ಅಸಡೆ ಮಾಡಬಾರದು ಬರೇ. ಅದು ಯಾಕೆ ಹೇಳಲ್ಪಟ್ಟಿದೆ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವನ್ನು ಪ್ರೇರಿಸುತ್ತೆ ನಿಮಗೆ ಗೊತ್ತಿಲ್ಲವೇ? ಬರೀ ದೇವರು ಕೊಟ್ಟ ಕೃಪೆ. ಯಾಕೆಂದರೆ ಇದು ದೀರ್ಘ ತಾಳ್ಮೆಯಿಂದ ದೇವರು ನಿಮ್ಮನ್ನು ಸಹಿಸುತ್ತಾನೆ. ಪಾಪ ಮಾಡಿದ ಕೂಡ ನಿಮಗೆ ಶಿಕ್ಷೆ ಕೊಡುವುದಕ್ಕೆ ನೀವು ದೇವರಿಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ಆ ತುಂಬ ತಾಳ್ಮೆಯಿಂದ ನಿಮ್ಮನ್ನು ಸಹಿಸಿಕೊಳ್ಳುತ್ತಾನೆ. ಆದರೆ ಆ ದೀರ್ಘ ತಾಳ್ಮೆ ಉಂಟು ಎಂಬುದಾಗಿ ನೀವು ಪಾಪ ಮಾಡಬಾರದು. ಎಲ್ಲಿ 5ನೇ ವಾಕ್ಯದಲ್ಲಿ, ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಿದ್ದಿ. ಒಂದು ವೇಳೆ ಕೃಪೆ ಉಂಟು ಎಂಬುದಾಗಿ ನೀವು ನಿರಂತರ ಪಾಪ ಮಾಡುವುದಾದರೆ, ನೀವು ಪಶ್ಚಾತ್ತಾಪ ಪಡೆದಿದ್ದರೆ ಅಪೊಸ್ತಲನು ಹೇಳ್ತಾನೆ, ನೀವು ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತೀರಿ ಎಂಬುದಾಗಿ ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ. ಅನ್ನೋದು ನೋಡ್ತೇವೆ, ದೇವರ ಕೋಪವು ನ್ಯಾಯದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ದೇವರು ಪ್ರತಿಯೊಬ್ಬರಿಗೆ, ಈ ಭೂಲೋಕದಲ್ಲಿರೋ ಪ್ರತಿಯೊಂದು ನರಪ್ರಾಣಿಗೆ ಅವರವರು ಮಾಡಿದ ಕೃತ್ಯಕ್ಕೆ ಪ್ರತಿಫಲ ಕೊಡುವ ಒಂದು ದಿನ ಇಟ್ಟಿದ್ದಾನೆ. ಅದು ಗೊತ್ತಿಲ್ಲದೆ ಬರುವುದು ಎಂಬುದೆಲ್ಲ ಅಪೊಸ್ತಲನು ಹೇಳ್ತಾನೆ. 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಹಾಗಾದರೆ ಪ್ರೇರೆ, ಇವತ್ತು ದೇವರು ಪ್ರೇರೆ ತುಂಬ ಕೃಪಾಳು, ತುಂಬ ದೀರ್ಘ ತಾಳ್ಮೆ, ತುಂಬ ನಿಮ್ಮನ್ನು ಸಹಿಸಿ ನೀವು ಪಾಪ ಮಾಡಿದ ಕೂಡಲೇ ನಿಮ್ಮ ಶಿಕ್ಷೆಯನ್ನು ಕೊಡುವುದಿಲ್ಲ, ನಿಮ್ಮನ್ನು ಆತ ತುಂಬ ಕರುಣಿಸ್ತಾನೆ. ಆದರೆ ಅಪೊಸ್ತಲನು ಆ ಕೃಪೆಯುಂಟು, ಆ ದಯ ಉಂಟು. ನೀವು ಪಾಪನ ಮಾಡಬಹುದು, ಎಂದಿಗೂ ಮಾಡಿದೆ ಅಂತಂದರೆ ನೀವು ನೆನೆಸಿದ ಯಾವ ದಿನ ಗೊತ್ತಿಲ್ಲ, ನೆನೆಸಿದ ದಿನ ದೇವರ ಕೋಪ ಬರುವಾಗ ಪ್ರೇರೆ ನೀವು ಮಾಡಿದ ಪಾಪಕ್ಕೆ ಸರಿಯಾಗಿ ಅದರ ಶಿಕ್ಷೆ ಉಂಟು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ಪ್ರೇರೆ ದೇವರ ಆತ್ಮನು ಇವತ್ತು ನಿಮ್ಮ ಹತ್ರ ಮಾತನಾಡ್ತಾನೆ. ನಿಮಗೆ ಕೊಟ್ಟ ಕೃಪೆ ವ್ಯರ್ಥ ಮಾಡಬೇಡಿರಿ. ಕೃಪೆ ಉಂಟು, ಪಾಪ ಮಾಡಬೇಡಿ. ಕೃಪೆಯು ಪಾಪ ಮಾಡಿಕೊಳ್ಳಿಲ್ಲ, ಕೃಪೆಯು ಕೊಳ್ಳಲ್ಪಟ್ಟಿದೆ. ಆ ಪವಿತ್ರಾತ್ಮನ ಶಕ್ತಿಯಿಂದ ದಿನಾಲು ಪಾಪವನ್ನು ನಾಶ ಮಾಡಿ ಪರಿಜೀವನ ಮಾಡಿ ಕೊಟ್ಟ ಕೃಪೆಯನ್ನು ಉಪಯೋಗ ಮಾಡಿರಿ. ಇಲ್ಲದೆ ದೇವರ ಶಿಕ್ಷೆ ನಿಮಗೆ ಬರುವುದು ಗ್ಯಾರಂಟಿ ಮೇಲೆ ನೋಡ್ತೇವೆ. ಪುನಃ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಬರೀ ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26ರಿಂದ 28ನೇ ವಾಕ್ಯ ತನಕ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನವ ಯಜ್ಞವು ಇರುವುದಿಲ್ಲ. ಇದು ಅತಿ ಸ್ಪಷ್ಟ. ಬೇಕೆಂದು ದೇವರ ವಾಕ್ಯ ಗೊತ್ತುಂಟು, ದೇವರ ವಾಕ್ಯ ಜ್ಞಾನ ನಿಮ್ಗೆ ಗೊತ್ತಿದ್ದು ಪುನಃ ನೀವು ಪಾಪ ಮಾಡುವುದರೆ, ಕೇವಲ ಪಾಪ ಮಾಡುವುದರೆ ಅಪೊಸ್ತಲನು ಪೌಲನು ಹೇಳ್ತಾನೆ, ನಿಮಗೆ ಬೇರೆ ಯಾವ ಯಜ್ಞವಿಲ್ಲ. 20ನೇ ವಾಕ್ಯದ ಅತ್ಯಂತ ಭಯದಿಂದ ಎದು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣ ಅಗ್ನಿಯು ನಿಮ್ಮ ಮುಂದೆ ಇರುವ ಪ್ರೇರೆ. ಕೃಪೆ ಉಂಟು, ಆದರೆ ಕೃಪೆಯನ್ನು ಅಲಕ್ಷ್ಯ ಮಾಡಬೇಡಿರಿ ಪ್ರೇರೆ. ನಿಮಗೆ ಎನಿಸಿದ ದಿನ ತುಂಬ ಸಮಯ ಕೊಡುತ್ತಾನೆ. ಇವತ್ತಲ್ಲಿ ನಾಳೆ ಪಶ್ಚಾತ್ತಾಪ ಪಡಲಿಕ್ಕೆ ತುಂಬ ಅವಕಾಶ ಕೊಡುತ್ತಾನೆ. ತುಂಬ ಸಹ ದೇವರ ಆತ್ಮನು ಈ TV ಮಾಧ್ಯಮ ಮುಖಾಂತರ ಮಾತನಾಡ್ತಾನೆ, ವಾಕ್ಯ ಓದುವಾಗ ಮಾತನಾಡ್ತಾನೆ, ಸಭೆಯಲ್ಲಿ ಮಾತನಾಡ್ತಾನೆ. ನಿಮ್ಮ ಅಂತರ ಇದೆಲ್ಲ ಕೃಪೆಯನ್ನು ತಿರಸ್ಕಾರ ಮಾಡಿದರೆ ಒಂದು ದಿನ ದೇವರ ನ್ಯಾಯ ಬರುತ್ತದೆ ಎಂಬುದೆಲ್ಲ ಅಪೊಸ್ತಲನು ಎಚ್ಚರಿಕೆ ಕೊಡುತ್ತಾನೆ. 20ನೇ ವಾಕ್ಯ ನಾವು ನೋಡ್ತೇವೆ, ಮೋಶೆ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ
ಇಬ್ಬರು ಇಲ್ಲವೇ ಮೂರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ. ಅಪೊಸ್ತಲನು ಹೇಳ್ತಾನೆ, ಹಲ್ಲುಳಿಕೆಯಲ್ಲಿ ಪಾಪ ಮಾಡುವವರಿಗೆ ಕನಿಕರ ಮರಣ ಅದು ಇವತ್ತು ಕೃಪೆಯಲ್ಲಿ ಆ ರೀತಿ ಶಿಕ್ಷೆ ಬರುವುದಿಲ್ಲ. ಆದರೂ ಪ್ರಿಯರೇ ಶಿಕ್ಷೆ ಉಂಟು. ಇವತ್ತು ಹೊಸ ದೇವರ ಕೃಪೆ ಉಂಟು. ನೀವು ಪಾಪನ ಹಲ್ಲುಳಿಕೆ ಪ್ರಕಾರ ನಿಮ್ಗೆ ದೇವರು ಶಿಕ್ಷೆ ಕೊಡುವುದಿಲ್ಲ. ಆದರೂ ಪ್ರಿಯರೇ ಅಪೊಸ್ತಲನ ಕೃಪೆ ಉಂಟು ಅಂದರೆ ಪಾಪ ಮಾಡುವುದರೆ ನಿಮ್ಮ ಪಾಪಕ್ಕೆ ಶಿಕ್ಷೆ ಅಂದರೆ ಕಷ್ಟಗಳು ಬರ್ತವೆ, ರೋಗಗಳು ಬರ್ತವೆ, ಅಪಘಾತ, ದುರ್ಮ, ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಸಂಗತಿ ಬರುವ ಇದು ನಿಮಗೆ ಬರಬಾರದು. ನೀವು ದೇವರ ಕೃಪೆಯಲ್ಲಿ ಆಶೀರ್ವಾದ ಹೊಂದಿಕೊಳ್ಳಬೇಕು ಮತ್ತು ದೇವರು. ಆದರೆ ಈ ಕೃಪೆಯನ್ನು ವ್ಯರ್ಥ ಮಾಡಬೇಡಿರಿ ಪ್ರಿಯರೇ, ಕೃಪೆಯನ್ನು ಪಾಪ ಮಾಡಬೇಡಿರಿ. ನಿಮಗೆ ನೆನೆಸಿದಲ್ಲಿ ಶಿಕ್ಷೆ ಬರುವುದು. ಅದಕ್ಕೆ ಅಪೊಸ್ತಲ ಪೌಲನು ದೇವರ ಆತ್ಮನ ಪ್ರಿಯರೇ ಈ ಸಂದರ್ಭ ನಿಮಗೆ ಎಚ್ಚರ ಕೊಡುತ್ತಾನೆ. ಆ ಕೃಪೆಯನ್ನು ಉಪಯೋಗ ಮಾಡಿರಿ ಪ್ರಿಯರೇ, ಪ್ರಾರ್ಥನೆ ಮುಖಾಂತರ ಹೊಂದಿಕೊಳ್ಳಿರಿ. ಆ ಕೃಪೆಯು ನಿಮಗೆ ದೇವರ ನಿಮ್ಮ ಶರೀರ ನಾಶ ಮಾಡಿರಿ ಮತ್ತು ಪರಿಸರ ಜೀವಿಸಿರಿ. ಆ ದೇವರ ಆಶೀರ್ವಾದ ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಈಗ 4ನೇ ಸಂಗತಿ ನೋಡ್ತೇವೆ, ದೇವರು ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ತನ್ನ ಕೃಪೆಯನ್ನು ಕೊಡುತ್ತಾನೆ. ನಾವು ನೋಡ್ತೇವೆ ಜಕರಿಯನ ಪ್ರವಾದನೆ ಪುಸ್ತಕ 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ಪ್ರಿಯ ನೋಡ್ತೇವೆ ಜಕರಿಯ ಪ್ರವಾದನೆ ಮಾಡುತ್ತಾನೆ, ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು. ಅದರ್ಥ ಪ್ರಿಯರೇ ದೇವರು ಪ್ರಿಯರೇ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆತನ ಪವಿತ್ರ ಆತ್ಮನನ್ನು ಕೊಡುತ್ತಾನೆ. ಅದು ಅನ್ಯ ಭಾಷೆಯ ವರ. ಇದು ಕೃಪೆಯಾಗಿದೆ ಪ್ರಿಯರೇ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಆತ್ಮನು ನಿಮಗೆ ಅನ್ಯ ಭಾಷೆಯ ಮುಖಾಂತರ ನಿಮಗೆ ಸಹಾಯ ಮಾಡ್ತಾ ಎಂಬುದೇ ನಾವು ನೋಡ್ತೇವೆ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ, ಹಾಗೆ ಪವಿತ್ರಾತ್ಮನು ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನ ಬಲ್ಲನು. ಪ್ರಿಯೆ ಜಕರಿಯ 12ನೇ ಅಧ್ಯಾಯದ 10ನೇ ವಾಕ್ಯದ ಪ್ರವಾದನೆ ಪ್ರಿಯೆ ಇಲ್ಲಿ ನಾವು ನೋಡ್ತೇವೆ. ವಾಪಸ್ ಹೇಳ್ತಾನೆ, ನಿಮಗೆ ಬುದ್ಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಲೇಬೇಕು. ಅದು ಇನ್ನೂ ಸ್ಪಷ್ಟವಾಗಿ ನಿಮಗೆ ಬುದ್ಧಿ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಾಗಿದೆ ಒಂದೊಂದು ಸಲ ಪ್ರಿಯೆ. ಆಗ ವಾಪಸ್ ಹೇಳ್ತಾನೆ, ನಿಮಗೆ ದೇವರ ಆತ್ಮನ ಪ್ರಿಯ ನಿಮಗೆ ಅನ್ಯ ಭಾಷಾ ವರವನ್ನು ಕೊಡುತ್ತೆ. ಯಾರು ನಂಬಿಕೆ ಇಡುತ್ತಾರೋ ನೀಲಿ ಮುಳಿದ ಅವರಿಗೆಲ್ಲರಿಗೂ ಈ ಅನ್ಯ ಭಾಷೆಯ ವರ ಅಥವಾ ಪ್ರಾರ್ಥನೆ ಮಾಡುವ ವರ ಅಥವಾ ವಾಣಿಗಳನ್ನಾಡುವ ವರ ಅಥವಾ ಇಂಗ್ಲೀಷ್ ಗಿಫ್ಟ್ ಆಫ್ ಟಂಗ್ಸ್, ಇನ್ ಇಂಗ್ಲೀಷ್ ಏನಂತೆ ಪ್ರೇಯರ್ ಲ್ಯಾಂಗ್ವೇಜ್ ಆಫ್ ದ ಹೋಲಿ ಸ್ಪಿರಿಟ್. ಈ ಗಿಫ್ಟ್ ಪ್ರತಿಯೊಬ್ಬ ವಿಶ್ವಾಸಿ ದೇವರು ಕೊಡುತ್ತಾನೆ, ಯಾರ್ಯಾರು ಕೇಳುತ್ತೀರಿ. ಮತ್ತು ಈ ವರವನ್ನು ಉಪಯೋಗ ಮಾಡುವಾಗ ಪವಿತ್ರ ತಾನೇ ನಿಮ್ಮ ಆತ್ಮದ ಮುಖಾಂತರ ದೇವರ ಹತ್ರ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ದೇವರ ಚಿತ್ರದ ಪ್ರಕಾರ ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ಉತ್ತರ ಡೆಫಿನೆಟ್ ಬರುತ್ತದೆ. ದೇವರ ಆತ್ಮನು ನಿಮ್ಮೆಲ್ಲ ಚಿಂತೆಗಳನ್ನು, ನಿಮ್ಮೆಲ್ಲ ಕಷ್ಟ ದುಃಖಗಳನ್ನು, ನಿಮ್ಮ ಕುಟುಂಬಕ್ಕೋಸ್ಕರ ಎಲ್ಲ ದೇವರ ಮಕ್ಕಳು ಆತನು ಪ್ರಾರ್ಥನೆ ಮಾಡ್ತಾನೆ. ಮತ್ತು ಆ ಪ್ರಾರ್ಥನೆ ಮಾಡುವಾಗ ಜಕರಿಯ 12ನೇ ಅಧ್ಯಾಯದಲ್ಲಿ ದೇವರ ದಯೆಯನ್ನು, ಅಭಿಷೇಕವನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ನಿಮಗೆ ಇನ್ನೊಬ್ಬರಿಗೆ ಸಮಯ ಕೊಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮಲ್ಲಿ ಆ ಪ್ರೀತಿಯನ್ನು ತುಂಬಿಸ್ತಾನೆ. ಆ 9 ಫಲಗಳು ನಿಮ್ಮಲ್ಲಿ ತುಂಬಲ್ಪಡ್ತವೆ. ಈ ರೀತಿ ಪ್ರಿಯರೇ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವ, ಈ ಪ್ರವಾದನೆ ಅರ್ಥ ನಾವು ಹೊಸ ನೋಡ್ತೇವೆ. ದೇವರು ಪ್ರತಿಯೊಬ್ಬರಿಗೆ ನಂಬಿಕೆ ಪ್ರತಿಯೊಬ್ಬರಿಗೆ ಈ ಪವಿತ್ರಾತ್ಮನ ದಾನ, ಆ ಅನ್ಯ ಭಾಷೆ ಈ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನ ಪ್ರಿಯರೇ ದೇವರ ಚಿತ್ತದ ಪ್ರಕಾರ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ದೇವರ ಜನರಿಗೆ ಪ್ರಾರ್ಥನೆ ಮಾಡುವಾಗ ನಿಜವಾಗಿ ಪ್ರಿಯರೇ ತುಂಬ ಆಶೀರ್ವಾದ ಉಂಟು, ತುಂಬ ಬಿಡುಗಡೆ ಪ್ರಿಯ. ಅನ್ಯ ಭಾಷೆ ಪ್ರಾರ್ಥನೆ ಮಾಡುವವರಿಗೆ 101 ಪ್ರಯೋಜನಗಳು ಉಂಟು ಪ್ರಿಯರೇ. ಈ 101 ಪ್ರಯೋಜನಗಳು ನೀವು ಅನ್ಯ ಭಾಷೆ ಪ್ರಾರ್ಥನೆ ಮುಖ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇದು ಕೃಪೆಯಾಗಿದೆ, ದೇವರು ಕೊಟ್ಟ ವಿಶೇಷ ಕೃಪೆ. ಯಾಕಂದರೆ ನೀವು ಬುದ್ಧಿಯಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅನೇಕ ಸಲ ನಿಮ್ಗೆ ಗೊತ್ತಾಗೋದಿಲ್ಲ. ಆ ತುಂಬ ಚಿಂತೆ ನಿಮಿರುವಾಗ ಮತ್ತು ಬುದ್ಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರು ಸಹ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಅಪೊಸ್ತಲ ಪೌಲನು ಬುದ್ಧಿಯಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ತಿದ್ರು. ಅದೇ ಹೇಳ್ತಾನೆ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಈಗ ನಾನು ನಿಮ್ಮಲ್ಲಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡ್ತಾನೆ ದೇವರು. ಅಪೊಸ್ತಲ ಪೌಲನು ಬುದ್ಧಿಯಲ್ಲಿ ಪ್ರೇರಣೆ ಮಾಡಿದನು. ಮತ್ತು ಅದಕ್ಕೆ ಹೆಚ್ಚಾಗಿ
ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಅನೇಕ ಗುಪ್ತ ಸಂಗತಿಗಳನ್ನು ಪ್ರಾರ್ಥನೆ ಮಾಡ್ತೀರಿ, ಭವಿಷ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಅದಕ್ಕೆ ಬುದ್ಧಿಲಿ ಪ್ರೇರಣೆ ಮಾಡಿ ಅನ್ಯ ಭಾಷೆ ಪ್ರೇರಣೆ ಮಾಡುವಾಗ ಪವಿತ್ರ ಆತ್ಮನು ನಿಮ್ಮ ಮುಖಾಂತರ ದೇವರ ಪ್ರಕಾರ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ದೇವರು ತಿರಸ್ಕಾರ ಮಾಡೋದಿಲ್ಲ. ಆ ಪ್ರಾರ್ಥನೆ ದೇವರ ದಯ ನಿಮಿಸಿದ್ದೆ ಆಶೀರ್ವದಿಸುತ್ತೀರಿ. ಎಲ್ಲ 101 ಪ್ರಯೋಜನ ಹೊಂದುತ್ತೀರಿ. ಅದು ಈ ಕೃಪೆ ಪಡೆದುಕೊಳ್ಳುತ್ತಾನೆ ದೇವರು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನ ಮುಖಾಂತರ. ಮತ್ತು ಕೃಪೆ ಹೊಂದಿಕೊಳ್ಳಬೇಕಾದ ಪ್ರೇ ಈ 5 ಸಂಗತಿಗಳು ಪ್ರೇ ನೆನಪಿಟ್ಟುಕೊಳ್ಳಿರಿ. ಈ ರೀತಿ ಕೃಪೆಯನ್ನು ಹೊಂದಿಕೊಂಡು ಪ್ರೇರೆ ಆ ಕೃಪೆಯನ್ನು ನೀವು ಉಪಯೋಗ ಮಾಡಿಕೊಂಡರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಲ ಪ್ರತಿಯೊಬ್ಬ ಮಕ್ಕಳಿಗೆ ಆ ಕೃಪೆ ಎಂದರೆ ಏನು ಎಂಬುದಾಗಿ ನಾವು ತಿಳಿಯಪಡಿಸಿದ್ದೀವಿ. ದೇವರೇ ನಿಮಗೆ ಸ್ತೋತ್ರ. ಪ್ರತಿಯೊಬ್ಬರಿಗೆ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳದೆ ಆ ಕೃಪೆಯನ್ನು ದಿನದಲ್ಲಿ ಉಪಯೋಗ ಮಾಡಿಕೊಳ್ಳುವಂತೆ, ಆ ಕೃಪೆಯನ್ನು ಪ್ರಾರ್ಥನೆ ಹೊಂದಿಕೊಳ್ಳುವಂತೆ, ಆ ಕೃಪೆಯನ್ನು ಅವರು ತಿರಸ್ಕಾರ ಮಾಡದೆ ಪರಿಶುದ್ಧ ಜೀವಿಸುವಂತೆ ಪ್ರತಿಯೊಬ್ಬರಿನ ಕೃಪೆಯನ್ನು ಅನುಗ್ರಹಿಸು. ಮತ್ತು ಕೃಪೆಯ ಆ ಪ್ರಾರ್ಥನೆಯ ಅಭಿಷೇಕವನ್ನು, ಅನ್ಯ ಭಾಷೆಯ ವರವನ್ನು ಪ್ರತಿಯೊಬ್ಬರಿಗೆ ಕೊಡಬೇಕು ನಾನು ಬೇಡಿಕೊಳ್ತೇನೆ. ಮತ್ತು ಈ ಎಲ್ಲ ಸಂದರ್ಭಗಳ ಪ್ರತಿಯೊಬ್ಬರ ಮೇಲಿನ ಆಶೀರ್ವಾದ, ಬಿಡುಗಡೆ, ಆರೋಗ್ಯ ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.